ಸರಿ, ಹಾಗಾದ್ರೆ ನಿಜವಾದ ಕಳ್ಳ ಸಿಗೋವರೆಗೂ ನಿನ್ನ ಗಂಡ ಲಾಕಪ್ಪಲ್ಲೇ ಇರ್ಲಿ. ಕಳ್ಳ ಸಿಕ್ಕದ್ಮೇಲೆ ನಿನ್ ಗಂಡನ್ನ ಬಿಟ್ಬಿಡ್ತಾರೆ. SI ಅವರೇ, ಹಾಗೆ ಮಾಡಿ. ನೀನ್ ರೂಲ್ಸ್ ಮಾತಾಡಿದ್ರೆ ಕಾನೂನು ಕೂಡ ತನ್ನ ಕೆಲಸನ ಮಾಡುತ್ತೆ. ಆದ್ಯ, ನೀನಿಲ್ಲಿಂದ ಹೊರಟು ಹೋಗು ಆದ್ಯ. ಅನಾವಶ್ಯಕವಾಗಿ ನೀನು ಈ ಕೇಸಲ್ಲಿ ಸಿಕ್ಕಾಕ್ಸ್ಬಿಡ್ತಾರೆ. ಹೊರಟು ಹೋಗು. ಇಲ್ಲ ಸೀನು, ಯಾವ ತಪ್ಪನ್ನು ಮಾಡ್ದಿರೋ ನೀನು ಹೀಗೆ ಶಿಕ್ಷೆ ಅನುಭವಿಸೋದು ಕರೆಕ್ಟ್ ಅಲ್ಲ. ನಿನ್ನ ಪನಿಷ್ ಮಾಡೋದು ಕೂಡ ತಪ್ಪೆ. ನಾನ್ ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ಸರ್, ಆಟೋದಲ್ಲಿ ನಿಮ್ ದುಡ್ಡು ಎಷ್ಟು ಹೋಗಿದ್ದು? 5 ಲಕ್ಷನಮ್ಮ. ನಾನ್ ಕೊಡ್ತೀನಿ. ಆದ್ಯ, ಹೇಗ್ ಕೊಡ್ತೀಯ ಆದ್ಯ? ಅಷ್ಟು ದುಡ್ಡನ್ನ ಎಲ್ಲಿಂದ ತರ್ತೀಯ? ನೀನ್ ಕಟ್ಟಿರೋ ಈ ತಾಳಿಯಿಂದ. ಈ ತಾಳಿ ನಮ್ಮಿಬ್ರನ್ನೂ ಗಂಡ ಹೆಂಡತಿಯನ್ನಾಗಿ ಮಾಡಿದ್ರೆ, ಇದೇ ತಾಳಿನ ಈಗ ನಿನ್ನ ಕಾಪಾಡ್ಕೊಳ್ಳೋದಕ್ಕೆ ನಾನು ತೆಗೆದು ಕೊಟ್ಬಿಡ್ತಿದ್ದೀನಿ. ಏನು ಸೆಂಟಿಮೆಂಟ್ ಅನ್ನೋ ಅಸ್ತ್ರನ ಉಪಯೋಗಿಸಿದ್ರೆ ಅಯ್ಯೋ ಪಾಪ ಅಂತ ಬಿಟ್ಬಿಡ್ತೀವಿ ಅನ್ಕೊಂಡಿದ್ಯಾ? ಅಲ್ಲ ಸರ್, ನಿಮಗ್ ಬೇಕಾಗಿರೋದು ದುಡ್ಡೇ ಅಲ್ವಾ? ತಗೊಳ್ಳಿ. ಆದ್ಯ, ಏನ್ ಮಾಡ್ತಿದ್ಯಾ ಆದ್ಯ? ನಿನ್ನ ಬಿಡಿಸ್ಕೊಳ್ಳೋದಕ್ಕೆ ಇದಕ್ಕಿಂತ ಬೇರೆ ದಾರಿ ಇಲ್ಲ ಸೀನು. ಮನೇಲಿ ಗೊತ್ತಾದ್ರೆ ನಿನ್ ದಾರಿ ಎಲ್ಲ ಮುಚ್ಚ ಹೋಗುತ್ತೆ ಸೀನು. ಕಾನ್ಸ್ಟೇಬಲ್ಸ್, ಅವನ್ನ ಕರ್ಕೊಂಡು ಬನ್ನಿ. ಸರ್,